ಎಲ್ಲ ರೈತ ಬಾಂಧವರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ವಿಡಿಯೋದಾಗ ನೋಡ್ಬೋದು ಎಸ್ ಎನ್ ಕೆ 13,374 ಕಬ್ಬಿನ ತಳಿದ ಕುಳೆ ಎರಡನೇ ಕುಳೆ ನೋಡಿ ರೈತರೇ. ಈಗ ಕಟಾವಾಗಿ ಎಷ್ಟು ತಿಂಗಳಾಗಿದೆ ಅಂದರೆ 2 ತಿಂಗಳು 2 ತಿಂಗಳು 10 ದಿನ ಆತು ನೋಡ್ರಿ. ಈಗ ಕಟಾವಾಗಿ ಇದು ಕಬ್ಬ ಹೆಂಗೆ ಬಂದೈತಿ, ಮರಿ ಹೆಂಗೆ ಬಂದೈತಿ, ಹಾಗೆ ಇದಕ್ಕೆ ಯಾವ ಡೋಸ್ ಗೊಬ್ಬರ ಕೊಟ್ಟಿವೋ ಏನು ಟಾನಿಕ್ ಕೊಟ್ಟಿವೋ ಅನ್ನೋ ಮಾಹಿತಿ ನೋಡ್ಕೊಂಬರೋಣ ರೈತರೇ. ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡ್ಬೋದು ರೈತರೇ, ಇದು ಎಸ್ ಎನ್ ಕೆ 13,374 ಕಬ್ಬಿನ ಬೀಜದ ತಳಿ ರೀ. ಇದು ಈಗ ಸದ್ಯ ಎಷ್ಟನೇ ಕೋಲಿ ಅಂದ್ರೆ 2ನೇ ಕೋಲಿ ನೋಡ್ರಿ ರೈತರೇ. ಇದು 2ನೇ ಕೋಲಿಯ ಕಬ್ಬು ಐತ್ರಿ. ಇದು ನೋಡ್ರಿ, ಮರಿ ಸಂಖ್ಯೆ 2 ರಿಂದ 2, 4, 6, 8 ತನಕ ಮರಿ ಹೊಡೆದೈತೆ ನೋಡ್ರಿ. ಇದು ಈಗ ಸದ್ಯ 8 ತನಕ ಮರಿ ಅದಾವ್ರಿ. ಇದಕ್ಕೆ ನೋಡ್ಬೋದು ಇಲ್ಲಿ ಮರಿ ಕಬ್ಬ ಮಾತ್ರ ಪಾಡಾಗೈತ್ರಿ. ಆದರೆ ಗ್ಯಾಪ್ ಆಕತ್ರಿ ರೈತರು. ಇದು ಹೇಳ್ಬೇಕಾದ್ರೆ ಕಬ್ಬ ಕುಳೆ ಒಂದು ಸ್ವಲ್ಪ ಅಂಗ್ಲಾಕತ್ರಿ, ಕಬ್ಬು ಬಂದಂಗೆ ಬರೋದಿಲ್ಲ ರೀ ರೈತರು. ಹೇಳ್ಬೇಕಾದ್ರೆ ಕುಳೆ ಒಂದು ಸ್ವಲ್ಪ ಅಂಗ್ಲಾಕತ್ರಿ ನೋಡ್ರಿ. ಅಟ ಅಂಗ್ಲ ಐತೆ ನೋಡ್ರಿ ರೈತರೇ. ಗ್ಯಾಪ್ ಮಾತ್ರ ಆಕತ್ರಿ, ಆಗೋದಿಲ್ಲ ನಾಲ್ರಿ, ಗ್ಯಾಪ್ ಆಗತ್ತರಿ ಇದು ಕಬ್ಬ. ಆದರೆ ಇದೇನು ಇದ್ದಷ್ಟ ಫುಲ್ಲು ದಾಡ್ಸಿಲೇ ಬೈತೈತ್ರಿ, ಅಂದ್ರೆ ತೂಕ ಹೆಚ್ಚಾಗ್ತೈತ್ರಿ ರೈತರೇ. ಇದು ಎಸ್ ಎನ್ ಕೆ. ಇದಕ್ಕೆ ಒಂದು ಡೋಸ ಏನು ಮಾಡೀವ್ರಿ ಹೇಳ್ರಿ ಅಂದ್ರೆ ಫ್ರೆಂಡ್ಸ್, ಒಂದು ಡೋಸ್ ಏನು ಮಾಡೀವ್ರಿ, ಡ್ರೆಂಚಿಂಗ್ ಆಗೈತೆ ರೀ. ಇದಕ್ಕೆ ಮರಿ ಬರಿಲತ್ತ ಡ್ರೆಂಚಿಂಗ್ ಕೊಟ್ಟಿವ್ರಿ. ಹಾಗೆ ಇನ್ನೊಂದು ಬಂದು ಏನು ಮಾಡೀವಿ ಹೇಳ್ರಿ ರೈತರೇ, ಒಮ್ಮೆ ಗೊಬ್ಬರ ಹೋಗಿದ್ರಿ, ಕೋಲಿ ಮೇಲೆ ಕಡ್ದ ಮೇಲೆ ಗೊಬ್ಬರ ಹೋಗೋದು ರೆಂಟಿ ಹೊಡೆದಿವ್ರಿ. ಹಾಗೆ ಪವರ್ ಟಿಲ್ಲರ್ಲಿ ಈಗ ಗಳಿ ಹೊಡೆದೈತಿ ನೋಡ್ರಿ. ಇದಕ್ಕೆ ನೋಡ್ರಿ ಕಬ್ಬು ಮಾತ್ರ ಪದ್ಧತಿ ಸರಿ ಬಂದೈತ್ರಿ. ಅದೆಲ್ಲ ಹೇಳ್ಬೇಕಾರೆ ಒಂದು ಸ್ವಲ್ಪ ಹಂಗ್ಲಾಗೋದೊಂದು ಪ್ರಾಬ್ಲಮ್ ಐತ್ರಿ. ಎಸ್ ಎನ್ ಕೆ 13,374 ಕಬ್ಬಿನ ಬೀಜದೊಳಗೆ ಹೇಳ್ಬೇಕಾರೆ ಕುಳಿದಾಗ ಕಬ್ಬು ಮಾತ್ರ ನೋಡಿದ್ರಿ ರೈತರೇ ಹೆಂಗೆ ಬಂದಿತ್ತು ಅನ್ನೋದು. ಆದರೆ ಈಗ ಆಂಗ್ಲಾದರೂ ಇಲ್ಲಿ ಮರಿ ನೋಡ್ರಿ, ಮರಿ ಯಾವ ರೀತಿ ಬಿಡ್ಯಾದೈತಿ ನೋಡ್ರಿ ರೈತರೇ. ಮರಿ ಮಾತ್ರ ಪದ್ಧತಿ ಸರಿ ಬರತ್ತಾವ್ರಿ. 5 ರಿಂದ 6 ಮರಿ ಗಚ್ಚದವ್ರಿ ನೋಡ್ರಿ. 5 ರಿಂದ 6 ಮರಿ ಬರಾದೈತ್ರಿ. ಮರಿ ಸಂಖ್ಯೆ ಮಾತ್ರ ಫುಲ್ ಹೆಚ್ಚೈತ್ರಿ. ಇದು ಹೇಳ್ಬೇಕಾರೆ ಎಸ್ ಎನ್ ಕೆ ನೋಡ್ರಿ ಅಟ ಮರಿ ಈಗ ಮರಿ ಹೊಡ್ಯಾದೈತ್ರಿ. ಇನ್ನೂ ಬೆಳವಣಿಗೆ ಆಗ್ತದ ರೈತರೇ. ಇನ್ನೂ ಕಬ್ಬು ಬೆಳವಣಿಗೆ ಫುಲ್ ಆಗ್ತದೆ. ಆದ್ರೆ ಕಬ್ಬು ಮಾತ್ರ ಮಸ್ತ್ ಬಂದೈತ್ರಿ. ಹೇಳ್ಬೇಕಾರೆ ತಿಂಡಿಲೇ ಕಬ್ಬ ಬೆಳವಣಿಗೆ ಆಗೈತ್ರಿ ರೈತರೇ. ಇದಂತರೂ ಬೀಜ ಬೆಸ್ಟ್ ಐತ್ರಿ. ಅದೆಲ್ಲ ಕರೆ. ಆದರೆ ಕುಳಿ ಒಂದು ಸ್ವಲ್ಪ ಅಂಗ್ಲಾಗೋದ್ರಿಂದ ಪ್ರಾಬ್ಲಮ್ ರೀ. ನಮಗೆ ಕುಳಿದಾಗ ಹೆಚ್ಚು ಇಳುವರಿ ತೊಗೋಬೇಕಾಗಿರುತ್ತೆ ರೈತರಿಗೆ. ಹೇಳ್ಬೇಕಾರೆ ಅದರ ಸಂಬಂಧ ಇದು ಕುಳಿದ ಒಂದು ಸ್ವಲ್ಪ ಅಂಗ್ಲಾಕತ್ರಿ. ಈಗ ರೈತರೇ ನೋಡ್ಬೋದು ಹೇಳತೈತ್ರಿ, ಒಂದು ಸ್ವಲ್ಪ ಕುಳಿ ಅಂಗ್ಲಾಕತ್ರಿ. ಕಬ್ಬು ಹಚ್ಚೋರಿದ್ರೆ ಕುಳಿ ಅಂಗ್ಲಾಗತ್ತೈತೆ ರೀ. ಇದು 2ನೇ ಕೋಲಿ ಅಂಗಲ್ರಿ, 2 ಕುಳಿಯಕ್ಕೆ ತೆಗೆದು ಬಿಡುದ್ರಿ. ಇದನ್ನು ಕಬ್ಬು 2ನೇ ಕೋಲಿ ಮಾತ್ರ, 3ನೇ ಕೋಳಿ ತನಕ ಬರೋದಿಲ್ಲ ರೀ ಇವು. ಹೇಳ್ಬೇಕಾರೆ ಹಂಗೆ ಗ್ಯಾಪ್ ತುಂಬ್ಕೊಂಡ್ರೆ ಹೊಳೆ ನಡಿತೈತ್ರಿ ರೈತರೇ. ಆದ್ರೆ ಈ ಗ್ಯಾಪ್ ತುಂಬಿರು ಕರೆ ಗ್ಯಾಪ್ ಸರಿ ಆಗೋದಿಲ್ಲ ರೀ. ಅದು ಅಂದ್ರೆ ಹಚ್ಚಿದಂಗೆ ಈ ಫಸ್ಟಿಗೆ ಕಬ್ಬು ಜೋಡ ಬಂದಂಗೆ ಆಗೋದಿಲ್ಲ ರೀ. ಒಂದು ಸ್ವಲ್ಪ ಫೇಲ್ ಆಗತ್ತೈತೆ ಅದು ಗ್ಯಾಪ್ ಮಾತ್ರ. ಕಬ್ಬು ಮಾತ್ರ ಪದ್ಧತಿ ಸರಿ ಬೆಳವಣಿಗೆ ಆಗೈತೆ ನೋಡ್ರಿ ರೈತರೇ ಈಗಂತೂ ಇದು. ಹಾಗೆ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ.